ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶುಕ್ರವಾರ ನೈಟು 2 ಬೆಕ್ಕುಗಳು ಹೊರಗಡೆ ಮಲ್ಕೊಂಡಿದೆ. ಒಂದು 7:30 ಆ ಥರ ಟೈಮಲ್ಲಿ ಈ ಥರ ಏನಾದರೂ ಚಿಕನ್ ಎಲ್ಲ ಹಾಕಿರ್ತೀನಲ್ಲ ಆ ಥರ ತಿಂದ್ಬಿಟ್ಟು ಬಂದು ಸುಮಾರು ನಾವು ಮಲಗೋ ತನಕನೂ, ಅಂದರೆ ಲೈಟೆಲ್ಲ ಆಫ್ ಮಾಡಿ ಡೋರೆಲ್ಲ ಲಾಕ್ ಮಾಡೋ ತನಕನೂ ಅಲ್ಲೇ ಮಲ್ಕೊಂಡಿರುತ್ತೆ, ಇಲ್ಲಾಂದರೆ ಆಟ ಆಡ್ತಾ ಇರುತ್ತೆ. ಇವಾಗ ಚೆನ್ನಾಗಿ ತಿನ್ಕೊಂಡಿತ್ತಲ್ಲ, ಅದಕ್ಕೆ ಹೋಗಿ 2 ನಿದ್ದೆ ಮಾಡ್ತಾ ಇರುವಂಥದ್ದು. ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ಶನಿವಾರ ಬೆಳಿಗ್ಗೆ ನಾನು ಸ್ಟೆಪ್ಪೆಲ್ಲ, ಇದು ಸುಮಾರು ಒಂದು 8 o'clock ಆ ಥರ ಟೈಮು. ಮೋಹನ್ ಕೆಳಗಡೆ ವಾಕಿಂಗ್ ಮಾಡ್ತಾಯಿದ್ರ, ಹಾಗೆ ನಾನು ಎದ್ದಿದ್ದೆ ಬೇಗ, ಅದರಿಂದ ಸ್ಟೆಪ್ಪೆಲ್ಲ ಒರೆಸ್ಬಿಡೋಣ ಅಂದ್ಬಿಟ್ಟು ನೀಟಾಗಿ ಸ್ಟೆಪ್ಪೆಲ್ಲ ಒರೆಸ್ದೆ. ಹಾಗೆ ಸ್ಟೆಪ್ ಒರೆಸೋದಕ್ಕೆ ಅಂತೇಳಿ ನಾನು ಟೆರೆಸ್ ಮೇಲೆ ಬಂದಿದ್ದೆ. ನೋಡಿದಾಗ ಮಡಿಕೆಯಲ್ಲಿ ನೀರು ಖಾಲಿಯಾಗಿತ್ತು. ಹಾಗೆ ಮಡಿಕೆನ ಏನಂದರೆ ಪಾಚಿ ಬಂದುಬಿಟ್ಟಿತ್ತು ಸ್ವಲ್ಪ. ಅದಕ್ಕೆ ಮಡಿಕೆನ ತೊಳೆಯೋಣ ಅಂದ್ಬಿಟ್ಟು ಒಂದು ಬ್ರಷ್ ಇಟ್ಕೊಂಡಿದ್ದೆ. ಯಾವ ಥರ ಬ್ರಷ್ ಅದು ಅಂದರೆ ಈ ತೆಂಗಿಂದು ನಾರು ಬರುತ್ತೆ ನೋಡಿ, ಅದ್ರದ್ದು ಬ್ರಷ್ ಇಟ್ಕೊಂಡಿದ್ದೆ. ಅದು ಎಲ್ಲೋ ಬೀಸಾಕ್ಬಿಟ್ಟಿದ್ದೆ. ಹಾಗೆ ಮತ್ತೆ ಮನೆಗೆ ಹೋಗ್ಬಿಟ್ಟು ಇದು ಒಂದು ಫುಡ್ ಫೆಸ್ಟಿವಲಲ್ಲಿ ಈ ಥರದೊಂದು ಬ್ರಷ್ ತೊಗೊಬಂದಿದೆ. ಅಂದರೆ ಸಿಂಕೆಲ್ಲ ತೊಳಿಬೇಕು, ಕಿಚನ್ ಸಿಂಕು ಅಂತೇಳಿ ತಂದಿಟ್ಕೊಂಡಿದೆ. ಅದು ಲಿಕ್ವಿಡ್ ಹಾಕಿದ್ರೆ ಬಂದುಬಿಡುತ್ತೆ, ಅದರಿಂದ ಅದನ್ನ ಹಾಗೇ ಇಟ್ಟಿದ್ದೆ. ಸಿಂಕ್ ಏನಾದರೂ ಉಜ್ಜೋದಕ್ಕೆ, ಅಂದರೆ ಸೈಡ್ ಕಾರ್ನರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಉಜ್ಜೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೆ. ಹಾಗೇ ನನಗೆ ಅದು ನೋಡಿದಾಗೆಲ್ಲ ಯೂಸೇ ಮಾಡ್ತಾ ಇರಲಿಲ್ಲ. ಅದಕ್ಕೆ ಅನ್ನಿಸ್ತಾಯಿತ್ತು ನನಗೆ ಇದನ್ನು ಮೇಲೆ ಮಡಿಕೆ ಉಜ್ಜೋದಕ್ಕೆ ಇಟ್ಕೊಳ್ಳೋಣ ಅಂಥೇಳಿ. ಅದಕ್ಕೆ ಮತ್ತೆ ಕೆಳಗಡೆ ಹೋಗಿ ಆ ಬ್ರಷ್ನ ಎತ್ಕೊಬಂದು ಮತ್ತು ಆ ಮಡಿಕೆನೆಲ್ಲ, ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಮಡಿಕೆ. ನೀಟಾಗಿ ಅದನ್ನೆಲ್ಲ ಪಾಚಿ ಬರ್ತಾ ಇರುತ್ತೆ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕಷ್ಟೆ. ಹಾಗೆ ಆ ಮಡಿಕೆನೆಲ್ಲ ನೀಟಾಗಿ ಉಜ್ಜಿ ಮತ್ತು ನೀರನ್ನೆಲ್ಲ ತುಂಬಿಸಿಟ್ಟೆ. ಪಾರಿವಾಳಗಳು ಜಾಸ್ತಿ ಅಂದರೆ ಪಾರಿವಾಳಗಳು ಬರುತ್ತೆ, ಮತ್ತು ಬೆಕ್ಕುಗಳೇನಾದರೂ ಹೋದರೆ ಅದು ಅಲ್ಲಿ ನೀರನ್ನ ಕುಡಿಯುವಂಥದ್ದು. ಅದಕ್ಕೆ ತುಂಬಿಸಿಟ್ಬಿಟ್ಟು ಹಾಗೆ ಕಾಲೆಲ್ಲ ತೊಳ್ಕೊಂಡೆ, ಅಲ್ಲೇ ನಲ್ಲಿ ಇತ್ತಲ್ಲ ತೊಳ್ಕೊಂಡು, ಹಾಗೆ ಅಕ್ಕಿ ಎಲ್ಲ ಹಾಕ್ತೆ. ಹಾಗೆ ಮತ್ತು ಇವತ್ತು ಸಂಜೆ ಏನು ಹಾಕೋದು ಬೇಡ, ಅಂದರೆ ಡೈಲಿ ಏನು ಹಾಕಲ್ಲ, 2 ದಿನಕ್ಕೊಂದ್ಸರಿ. ಒಂದೊಂದು ಸರಿ ಬರೋದೇ ಇಲ್ಲ ಟೆರೆಸ್ ಮೇಲೆ, ಈಗ ಬಿಸಿಲೆಲ್ಲ ಇರೋದ್ರಿಂದ ಬರೋದೇ ಇಲ್ಲ. ಅದಕ್ಕೆ ಹೇಗಿದ್ದರೂ ಹೋಗಿದ್ನಲ್ವ, ಅದಕ್ಕೆ ಅಕ್ಕಿ ಮತ್ತು ನೀರೆಲ್ಲ ತುಂಬಿಸಿಟ್ಟು ಹಾಗೇ ನೋಡ್ತಾಯಿದ್ದೆ ಪಾರಿವಾಳಗಳು ಬರುತ್ತಾ ಅಂಥೇಳಿ. ನಾನು ಅಕ್ಕಿ ತೊಗೊಂಡು ಹೋದಾಗ ಬಂದು ಪಾರಿವಾಳಗಳು ಅಲ್ಲಿ ಕುತ್ಕೊಳ್ಳುತ್ತೆ, ಆದರೆ ಬರಲಿಲ್ಲ ಯಾವುದೂ. ಹಾಗೆ ದೂರದಲ್ಲಿ ನೋಡುವಾಗ ಅಲ್ಲಿ ನೋಡಿ ಒಂದು 3 ಪಾರಿವಾಳಗಳು ಅಲ್ಲಿ ಆಟ ಆಡ್ತಾಯಿದೆ. ಸುಮಾರು ನಾನು 1/4 ಗಂಟೆ ನಿಂತ್ಕೊಂಡು ವೆಯ್ಟ್ ಮಾಡಿದೆ ಬರುತ್ತೇನೆ ಯಾವುದಾದ್ರೂ ಅಂಥೇಳಿ, ಯಾವುದೂ ಬರಲಿಲ್ಲ. ಆಮೇಲೆ ಸರಿ ಅಂಥೇಳಿ ಡೋರೆಲ್ಲ ಲಾಕ್ ಮಾಡಿಕೊಂಡು ಹಾಗೆ ಬಂದೆ. ಈ ನಾಮ ಏನಿದೆ, ನಮ್ಮ ನಾಮ, ಅದು ನನ್ನ ಹಿಂದೆಯೇ ಇರುತ್ತೆ. ನಾನು ಎಲ್ಲೇ ಹೋದ್ರೂ ಟೆರೆಸ್ ಮೇಲೆ ಹೋಗು, ಕೆಳಗಡೆ ಹೋಗು, ಹಿಂದೆಯೇ ಸುತ್ತುತ್ತಾ ಇರುತ್ತೆ. ಹಾಗೆ ಅಲ್ಲಿಂದ ಬಂದು ಅಕ್ಕಿ ಎಲ್ಲ ಇಟ್ಬಿಟ್ಟು ಕೆಳಗಡೆ ಹೂವೆಲ್ಲ ಕಿತ್ಕೊಬಂದಿದ್ದೆ. ಇಷ್ಟು ಹೂಗಳು ಸಿಗುತ್ತೆ, ಇನ್ನೂ ಇದೆ, ಆದರೆ ಕಿತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಜಾಗ ಸ್ವಲ್ಪ ಫುಲ್ಲು ಗಿಡ ಎಲ್ಲ ಬೆಳೆದ್ಬಿಟ್ಟಿದ್ದಿಲ್ಲ, ಅದರಿಂದ ಸ್ವಲ್ಪ ಕಿತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನನಗೆ ಎಷ್ಟು ಎಡ್ಕುತ್ತೆ ಅಷ್ಟು ಮಾತ್ರ ಕಿತ್ಕೊಂಡು ಬಂದಿದ್ದೀನಿ. ಇಷ್ಟು ಹೂವು ಸಿಕ್ಕಿದೆ. ಇದನ್ನು ಒಂದೊಂದು ದಿನ ದೇವ್ರ ಫೋಟೋಗೆ ಹಾಕ್ತೀನಿ, ಒಂದೊಂದು ದಿನ ಹಾಗೆ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದನ್ನು ಅಷ್ಟೇ ಏರ್ ಪ್ಯಾಕ್ ಮಾಡಿ ಕೂದಲಿಗೆ ಹಚ್ಚೋಣ ಅಂಥೇಳಿ. ಹಾಗೆ ನಮ್ಮ ಪುಟ್ಟವ್ವ ಹಲಸಿನೆಲ್ಲ ಕೊಟ್ಟಿದ್ರಲ್ಲ, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆಮೇಲೆ ಬೆಳಿಗ್ಗೆಗೆ ನೆನಪಾಯಿತು ತಿನ್ನೋಣ ಅಂಥೇಳಿ. ಅಂದರೆ ನಿನ್ನೆ ತಂದಿದ್ದಾಗ ಮೋಹನ್ ಹೇಳಿದ್ರು ಬೇಡ ಇವಾಗ ನಾಳೆ ತಿಂತೀನಿ ಅಂತೇಳಿ. ಸರಿ ಅಂದ್ಬಿಟ್ಟು ನಾನು ಒಂದು ತಿಂದ್ಬಿಟ್ಟು ಇನ್ನು ಉಳಿದಿದ್ನೆಲ್ಲ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೆ. ನೋಡಿದರೆ ಬೆಳಿಗ್ಗೆಗೆ ಏನಂದರೆ ಮಲ್ಲಿಗೆ ಹೂವು ಮತ್ತು ಈ ಹಲಸಿನ ಹಣ್ಣು ಏನಿದೆ ಅದನ್ನ ನಾವು ಕವರಲ್ಲಿ ಹಾಕಿ ಇಟ್ಟಿದ್ರೂ ಈ ಹಾಲೆಲ್ಲ ಇರುತ್ತೆ ನೋಡಿ, ಹಾಲು ಮೊಸರು ಇದೆಲ್ಲ ನಾವು ಕಾಫಿ ಎಲ್ಲ ಮಾಡಿದ್ರೆ ಹಾಲು ತೊಗೊಂಡು ಫ್ರಿಜ್ಜಲ್ಲಿರೋ ಹಾಲನ್ನ ಏನಾಗುತ್ತೆ, ಅದು ಮಲ್ಲಿಗೆ ಹೂವು ಸ್ಮೆಲ್ಲು ಮತ್ತು ಇದು ಏನದು ಹಲಸಿನ ಹಣ್ಣು ಜಾಕ್ ಫ್ರೂಟ್ಸ್ ಅಂತ ಏನಿದೆ ಅದ್ರದ್ದೇ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಕಾಫಿ ಕುಡಿದ್ರೂ ಅದ್ರದ್ದೇ ಸ್ಮೆಲ್ ಬರ್ತಾ ಇರುತ್ತೆ. ನಾನು ಕವರಲ್ಲೆಲ್ಲ ಹಾಕಿಟ್ರೂ ಅದು ಸ್ಮೆಲ್ಲು ಲೈಟಾಗಿ ಬರುತ್ತೆ, ಗೊತ್ತಾಗ್ಬಿಡುತ್ತೆ. ಮೋಹನ್ ಕೇಳಿದ್ರೆ ಏನಿದೆ ಆ ಕಾಫಿಯೆಲ್ಲ ಹಲಸಿನ ಹಣ್ಣು ವಾಸನೆ ಬರ್ತಿದೆಯಲ್ಲ ಅಂತೇಳಿ. ಅದಕ್ಕೆ ನೀವೇನಾದರೂ ಹಲಸಿನ ಹಣ್ಣು ಮತ್ತು ಮಲ್ಲಿಗೆ ಹೂವು ಎಲ್ಲ ಇದ್ದರೆ
ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ, ಆದಷ್ಟು ಖಾಲಿ ಮಾಡಿ. ಫ್ರಿಜ್ಜಲ್ಲಿಟ್ಟರೆ ಹಾಲು ಮೊಸರೆಲ್ಲ ಅದರದ್ದೇ ವಾಸನೆ ಬರ್ತಾ ಇರುತ್ತೆ. ಅದರಿಂದ ಹಾಗೆ ಮಲ್ಲಿಗೆ ಹೂವು ಅಂತೂ ಜಾಸ್ತಿನೇ ಸ್ಮೆಲ್ ಬರುತ್ತೆ. ಕವರಲ್ಲಿ ಹಾಕ್ಬಿಟ್ಟು ಅದನ್ನು ಮತ್ತೆ ಇನ್ನೊಂದು ಡಬ್ಬದಲ್ಲಿ ಹಾಕಿಟ್ರೆ ಅಷ್ಟು ಸ್ಮೆಲ್ ಬರೋಲ್ಲ. ಆದರೂ ಒಂದೊಂದ್ಸರಿ ಈ ಥರ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ. ಓಕೆ, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಇತ್ತು, ಅಂದರೆ ದೋಸೆ ಹಿಟ್ಟು, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ರೊಟ್ಟಿನ ಮಾಡಿಕೊಂಡು ತಿಂದ್ವಿ. ಹಾಗೆ ಹೊರಗಡೆ ಕೂತ್ಕೊಂಡಿದ್ನಲ್ಲ, ಅಲ್ಲಿ ನೋಡಿದ್ರೆ ಪಕ್ಷಿಗಳು ಈ ಪಾರಿವಾಳ ಅಲ್ಲ, ಗಿಳಿ ಟೈಪ್ ಇದೆ. ಆದರೆ ಗಿಳಿಗಳಲ್ಲ, ಅದು ನೋಡೋದಕ್ಕೆ ಗಿಳಿ ಥರನೇ ಇದೆ, ಆದರೆ ಗಿಳಿ ಅಲ್ಲ. ಅದರದ್ದು ವೀಡಿಯೋ ಮಾಡೋಣ ಅಂತ ಹೋದೆ, ಅದು ಹಾರಿಬಿಡ್ತು. ಅಷ್ಟೊತ್ತಿಗೆ ಮೋಹನ್ ಕೂಡ ಬಂದರು. ಬಂದಮೇಲೆ ಇಲ್ಲಿ ಸಂತೆಯಿಂದ ತರಕಾರಿ ಎಲ್ಲ ತಂದಿದ್ರಲ್ಲ, ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ಮಧ್ಯಾಹ್ನ ಯಾವುದೇ ವೀಡಿಯೋ ಮಾಡಲಿಲ್ಲ. ಇದು ನೋಡ್ತಾ ಇರ್ಬೋದು, ಸಾಯಂಕಾಲ ಮಳೆ ಬರ್ತಾ ಇದೆ. ಇದು ವರ್ಷದ ಮೊದಲ ಮಳೆ ಅಂತ ಹೇಳ್ಬೋದು. ನಮ್ಮ ಏರಿಯಾದಲ್ಲಿ ಶನಿವಾರನೇ ಮಳೆ ಬಿದ್ದಿದ್ದು. ಅದೇನು ಜೋರು ಮಳೆ ಏನಲ್ಲ, ನಿಮಗೆ ಕಾಣಿಸ್ತಾ ಇರ್ಬೋದು, ಲೈಟಾಗಿ ಒಂದೊಂದು ಹನಿ ಆಗ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ಜೋರಾಗಿ ಬಂತು. ಓಕೆ, ಸ್ವಲ್ಪ ಏನಂತ ಹೇಳ್ತೀವಿ, ತಣ್ಣಗೆ ಮಾಡಿ ಮಳೆ ಹೋಯ್ತು. ಆ ಥರ ಮಣ್ಣಿನ ವಾಸನೆ ಅಂತೂ ಚೆನ್ನಾಗಿತ್ತು. ಸುಮಾರು ನಾನು ಒಂದು 10 ನಿಮಿಷ ಹಾಗೆ ಮಣ್ಣಿನ ವಾಸನೆನ ತೊಗೊಳ್ತಾ ಇದ್ದೆ. ಟೈಮ್ ಬಂದು ಇವಾಗ 7 ಗಂಟೆ ಆಗ್ತಾ ಇದೆ. ಪೂಜೆ ಎಲ್ಲ ಮಾಡಾಯಿತು. ಹಾಗೆ ಗ್ಯಾಸ್ ಸರ್ವಿಸ್ ಮಾಡೋದಕ್ಕೆ ಬಂದಿದ್ರು. ಅಂದರೆ ಫುಲ್ಲು ಇಂಡಿಯನ್ ಏನು ಹೇಳ್ತಾರೆ, ಇಂಡಿಯನ್ ಆಯಿಲ್ನವರು ಥರ ಹೇಳಿರೋದಂತೆ. ಅಂದರೆ ಮನೆಗೆ ಹೋಗಿ ಗ್ಯಾಸ್ ಎಲ್ಲ, ಅಂದರೆ ಸ್ಟವ್ ಇರ್ಬೋದು, ಪೈಪ್ ಇರ್ಬೋದು, ರೆಗ್ಯುಲೇಟರ್ ಇರ್ಬೋದು, ಅದೆಲ್ಲ ಕರೆಕ್ಟಾಗಿದೆಯಾ ನೋಡಿ ಒಂದು ಫಾರಮ್ ಕೊಡ್ತಾರೆ. ಅದನ್ನ ಫಿಲ್ ಮಾಡಿ ನಮಗೆ ಕೊಟ್ಟು ನಮ್ಮ ಸೈನ್ ತೊಗೊಂಡು ಹೋಗ್ತಾರೆ ಅಷ್ಟೇ. ಆದರೆ ನಿಮ್ಮದು ಎಲ್ಲ ಸರಿ ಇದೆ ಅಂತ ಹೇಳಿದ್ರು. ಯಾಕೆಂದರೆ ಮೊನ್ನೆ 1 ವಾರ ಆಗಿದೆ ಕರೆಕ್ಟ್, ಇವತ್ತಿಗೆ 1 ವಾರದಲ್ಲಿ ಪೈಪ್ ಮತ್ತು ರೆಗ್ಯುಲೇಟರ್ನ ಚೇಂಜ್ ಮಾಡಿಸಿದ್ದು ಅಂತ ಹೇಳಿದ್ವಿ. ಹಾಗೆ ಎಲ್ಲ ಸ್ಟವ್ ಇವೆಲ್ಲ ಚೆನ್ನಾಗಿದೆ ಅಂದರು. ಆದರೆ ಇದು ಗ್ಯಾಸ್ ಏನಾಗುತ್ತೆ, ಆನ್ ಮಾಡ್ತೀವಲ್ಲ, ಆವಾಗ ಅದು ರೆಡ್ ಕಲರ್ ಬರುತ್ತೆ ಸ್ವಲ್ಪ. ಅದಕ್ಕೆ ಅವ್ರು ಹೇಳಿದ್ರು ರೆಡ್ ಕಲರ್ ಎಲ್ಲ ಬರಬಾರ್ದು, ಇದನ್ನು ಸ್ವಲ್ಪ ಏನೋ ಚೇಂಜ್ ಮಾಡಿಸಿ ಅಂತ ಹೇಳಿದ್ರು. ಅವರು ಏನೋ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಫೋನ್ ನಂಬರೆಲ್ಲ ಕೊಟ್ಟಿದ್ದಾರೆ, ನೋಡೋಣ, ಗೊತ್ತಿಲ್ಲ. ಮಾಮ, ಏಕೆಂದರೆ ಹೋದ್ವಾರ ಆ ಹುಡುಗ ಬಂದು ಹಾಕಿದ, ಇವತ್ತು ಇವರು ನಾನು ಕೂಡ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಯಾರ ಕೈಯಲ್ಲಿ ಚೇಂಜ್ ಮಾಡಿಸೋದು ಅಂತ. ಅದೊಂದೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದರು. ಆಮೇಲೆ ನಾವು ಈ ಥರ ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡಿಸಿದ್ದೀವಿ ಅಂತ ಹೇಳಿದ್ದಕ್ಕೆ ಹಳೇದು ರೆಗ್ಯುಲೇಟರ್ ಕೊಡಿ ಅಂತ ಅಂದರು. ಆಮೇಲೆ ನೋಡಿದ್ರು, ಏನಿಲ್ವಲ್ಲ, ಇದೇನು ಲೀಕ್ ಆಗ್ತಾಯಿಲ್ಲ, ಚೆನ್ನಾಗಿದೆ ಅಂತ ಅಂದರು. ನೀವು ಯೂಸ್ ಮಾಡೋದಾದರೆ ಯೂಸ್ ಮಾಡಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರು ಬಂದು ಹಿಂದಿ ಅವರ ಭಾಷೆ, ಅದೇ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆ ಥರ ಹೇಳಿದ್ದಾರೆ. ಅದಕ್ಕೆ ಮೊನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಇವತ್ತು. ಇನ್ನೂ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ನಾಳೆ ಅದನ್ನ ಆ ಹುಡ್ಗನ ಕೈಯಲ್ಲಿ ಹಾಕ್ಸೋದ ಇಲ್ಲ ಇವ್ರ ಕೈಯಲ್ಲಿ ಹಾಕ್ಸೋದ ಅಂತ ಗೊತ್ತಿಲ್ಲ. ಇವರು ರಿಪೇರಿ ಮಾಡಿಕೊಡ್ತೀನಿ ಅಂದರೆ ಇವರೇ ಮಾಡಲಿಲ್ಲ ಅಂದರೆ ಗೊತ್ತಿಲ್ಲ. ಮಾಮನ ಕೇಳಿಬಿಟ್ಟು ಡಿಸೈಡ್ ಮಾಡ್ತೀನಿ. ಹಾಗೆ ಇವತ್ತು ಶನಿವಾರ ಯಾವುದೇ ನಾನ್ ವೆಜ್ ಮಾಡಿಲ್ಲ. ಮೊನ್ನೆ ಮಧ್ಯಾಹ್ನ ಚಿಕನ್ ಬೇಡ ಅಂತ ನಾನಂದೆ. ಫಸ್ಟು ನೀವೇನು ತಂದರೂ ನಾನು ಮಾಡ್ತೀನಿ ಅಂತ ಅಂದರೆ ಚಿಕನ್, ಮಟನ್, ಫಿಶ್ ಯಾವ್ದು ತಂದ್ರೂ. ಆಮೇಲೆ ಸರಿ ಆಯಿತು, ಫಿಶ್ ನೋಡ್ತೀನಿ, ಚೆನ್ನಾಗಿದೆ ಫಿಶ್ ತೊಗೊಳ್ತೀನಿ, ಇಲ್ಲ ಅಂದರೆ ಮಟನ್ ತೊಗೊಬರ್ತೀನಿ ಒಂದು 1/2 kg. ಇಲ್ಲ, ನಾನು ಹೇಳಿದೆ ಮಟನು ಬೇಡ, ತಲೆ ಮಾಂಸ ತೊಗೊಬಂದ್ಬಿಡಿ ಚಿಕ್ಕದು ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಹೋದರೆ ಯಾವುದೂ ಸಿಕ್ಕಿಲ್ಲ ಅವರಿಗೆ. ತಲೆ ಮಾಂಸನೂ ಸಿಕ್ಕಿಲ್ಲ, ಈ ಕಡೆಗೆ ಫಿಶ್ಶು ಕೂಡ ಸಿಕ್ಕಿಲ್ಲ. ಅದಕ್ಕೆ ಅಂಕಲ್ಲು ಸಿಟಿಗೆ ಹೋಗಿದ್ರು. ಅದಕ್ಕೆ ನಾನೇ ತೊಗೊಬರ್ತೀನಿ ಅಂತೇಳಿ ತಂದಿದ್ದಾರಂತೆ. ಯಾವುದೋ ಕೊಡೆ ಮೀನಂತೆ. ನಾನು ಫಸ್ಟ್ ಟೈಮು ನೋಡ್ತಾ ಇರೋದು. ವಿಡಿಯೋ ಎಲ್ಲ ಕಳಿಸಿದ್ರು ಕೊಡೆ ಮೀನು ಅಂತೇಳಿ. ಸರಿ ಆಯಿತು ತೊಗೋಬಾ ಅಂತ ಹೇಳಿದರು ಅಮ್ಮಮ್ಮ. ಇವಾಗ ತರ್ತಿದ್ದಾರೆ. ಅದು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ. ನನಗೆ ಫಿಶ್ಗಳು ಅಂದರೆ ತುಂಬ ಹೆಸರುಗಳೆಲ್ಲ ಗೊತ್ತಿಲ್ಲ, ಒಂದೊಂದು ಗೊತ್ತು ಅಷ್ಟೇ. ಮಂಗಳೂರು ಸೈಡು, ಉಡುಪಿ ಆ ಕಡೆಯವ್ರಿಗೆ ಫಿಶ್ದು ಫುಲ್ಲು ನೇಮ್ಗಳೆಲ್ಲ ಗೊತ್ತಿರುತ್ತೆ. ಇದೇ ಫಿಶ್ಶು ಅಂತ. ನಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಅದ್ರಲ್ಲಿ ನನಗೆ ಸ್ವಲ್ಪ ಗೊತ್ತು ಇದು ಅಂತ, ಯಾಕೆಂದರೆ ಹೀಗೆ ತರಿಸ್ತಾ ಇರ್ತೀವಲ್ಲ ಅದಕ್ಕೆ. ಮೋಹನ್ಮಮ್ಮ ಶೀಲಾ ಮೀನು, ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಮಾಡಿದ್ರೆ. ಅದಕ್ಕೆ ಶೀಲಾ ಸಿಕ್ಕಿದ್ರೆ ತೊಗೊಬರಕ್ಕೆ ಹೇಳಿದ್ರು. ಶೀಲಾ ಬೇಡ, ಇದು ತೊಗೊಳ್ಳೋಣ, ಕೊಡೆ ಮೀನು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಫಸ್ಟ್ ಟೈಮ್ ಮಾಡ್ತಿರೋದು. ಹಾಗೆ ತೋರಿಸ್ತೀನಿ ಯಾವ ಥರ ಇದೆ ಮೀನು ಅಂತೇಳಿ. ಅದಕ್ಕೆ ಕರೆಂಟ್ ಈಗ
ಆವಾಗಲೇ 2 ಸರಿ ಹೋಗಿ ಬಂದಿದೆ. ಅದಕ್ಕೋಸ್ಕರ ನಾನು ಸಾಂಬಾರಿಗೆ ರೆಡಿ ಮಾಡೋಣ ಅಂತೇಳಿ ಕಾಯಿ ಒಂದು ತುರಿಬೇಕಪ್ಪ, ಸೊಳ್ಳೆಗಳೆಲ್ಲ ಬಂದ್ಬಿಟ್ಟಿದೆ. ಕಾಯಿ ಒಂದು ತುರಿಬೇಕಷ್ಟೇ, ಅದಕ್ಕೆ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡಿ ಅಂದರೆ ರುಬ್ಬಿ ಗಿಬ್ಬೆಲ್ಲ ರೆಡಿ ಮಾಡ್ಕೊಳ್ತೀನಿ. ಮೀನು ತಂದ ತಕ್ಷಣ ತೊಳೆದ್ಬಿಟ್ಟು ಸಾಂಬಾರು ಮಾಡುವಂಥದ್ದು ಅಷ್ಟೇ. ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಮಳೆನೂ ಕೂಡ ಓಕೆ, ಒಂದು 1/4 ಗಂಟೆಯಿಂದ 20 ನಿಮಿಷ ಮಳೆ ಊದಿದೆ. ಓಕೆ, ಪರವಾಗಿಲ್ಲ, ತುಂಬ ಜೋರು ಮಳೆ ಏನಲ್ಲ, ಸುಮ್ಮನೆ ಲೈಟಾಗಿ ಮಳೆ ಬಿದ್ದಿದೆ. ಓಕೆ, ಸ್ವಲ್ಪ ತಣ್ಣಗಾಗ್ತಿದೆ ನಿಜ. ಆದರೆ ಇನ್ನು ಇವತ್ತು ಊದ್ಬಿಟ್ಟು ಮತ್ತೆ ಮಳೆ ಊದಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಶೆಕೆ ಆಗುತ್ತೆ. ಹಾಗೆ ಮೋಹನ್ ಮಾಮ ನೆನ್ನೆ ಹೇಳ್ತಾಯಿದ್ರು, ನಿನ್ನೆ ಅಲ್ಲ ಬೆಳಿಗ್ಗೆ, ನೆನ್ನೆ ಪೇಪರಲ್ಲಿ ನೋಡಿದೆ ಇವತ್ತು ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ಹೋದ ವಾರನೂ ಹಾಗೆ ಹೇಳಿದ್ರಿ, ಬರುತ್ತೆ ಒಂದು 11ರಿಂದ 14ರವರೆಗೆ ಮಳೆ ಬರುತ್ತೆ ಅಂತ ಹೇಳಿದ್ರಿ. ಬರಲೇ ಇಲ್ಲ ಮಳೆ. ಇವತ್ತು ಸುಮ್ಮನೆ ಹಾಗೆ ಪೇಪರಲ್ಲಿ ಬರುತ್ತೆ, ಒಂದೊಂದ್ಸರಿ ನಿಜ ಬರುತ್ತೆ, ಒಂದೊಂದ್ಸರಿ ಬರಲ್ಲ ಅಂತ ಹೇಳಿದೆ. ನೋಡಿದ್ರೆ ಸಾಯಂಕಾಲ ಇದ್ದಕ್ಕಿದ್ದಾಗೆ ಮಳೆ ಬಂದೇ ಬಿಡ್ತು. ಪರವಾಗಿಲ್ಲ, ಸುಮಾರಾಗಿ ಬಿದ್ದಿದ್ದಾನೆ, ಜೋರು ಮಳೆ ಅಲ್ಲ, ಸ್ವಲ್ಪ ಮಣ್ಣಿನ ವಾಸನೆ ತೊಗೊಳಕ್ಕೆ ಚೆನ್ನಾಗಿತ್ತು. ಒಂದು 1/4 ಗಂಟೆ 20 ನಿಮಿಷ, ಅಂದರೆ ಜೋರು ಮಳೆ ಅಲ್ಲ, ಸಿಂಪಲಾಗಿ ಊದಿದೆ. ಅದೇ ಕೂಲಾಗಿದೆ ವಾತಾವರಣ. ಆಮೇಲೆ ಶೆಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಹೋಗ್ಬಿಟ್ಟು ನಾನು ಎಲ್ಲ ರುಬ್ಬಿ ಇಟ್ಕೊಬಿಡ್ತೀನಿ ಫಸ್ಟು. ಅದು ಕೆಲಸ ಮುಗಿಬಿಡ್ಲಿ, ಆಮೇಲೆ ರುಬ್ಬಿ ಇಟ್ಕೊಬಿಟ್ರೆ ಆಮೇಲೆ ಯಾವಾಗಲಾದರೂ ಸಾಂಬಾರು ಮಾಡ್ಬೋದು. ಅದಕ್ಕೆ ಫಸ್ಟ್ ಕೆಲಸ ಮಾಡ್ತೀನಿ. ಮತ್ತು ಸೊಳ್ಳೆ ಬತ್ತಿ ಹಚ್ಚಬೇಕು, ಇಲ್ಲಾಂದ್ರೆ ಆಗಲ್ಲಪ್ಪ, ಸೊಳ್ಳೆ ಎಲ್ಲ ಬಂದುಬಿಟ್ಟಿದೆ. ಯಾಕೆಂದರೆ ಡೋರೆಲ್ಲ ಓಪನ್ ಇದೆ, ಅಷ್ಟೊತ್ತಿಂದನೂ ಓಪನ್ ಇದೆ. ನಾನಾಗಿದ್ದರೆ ಇಷ್ಟೊತ್ತಿಗೆ, ಅಂದರೆ ಮೋಹನ್ ಕೂತಿದ್ರಲ್ಲ, ಅದಕ್ಕೆ ಓಪನ್ ಇತ್ತು ಡೋರು. ನಾನು ವಾಕ್ ಮಾಡೋದಾಗಿದ್ದರೆ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ವಾಕ್ ಮಾಡ್ತಾಯಿದ್ದೆ. ಆ ಯಪ್ಪನೂ ಬಂದಿದ್ದು ಲೇಟು. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಕೊಡೆ ಫಿಶ್ಶು ಯಾವ ಥರ ಇರುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಟೈಮ್ ಕರೆಕ್ಟಾಗಿ 7 o'clock. ಫ್ರಂಟ್ ಕ್ಯಾಮರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಗೊತ್ತಾ, 5 ಗಂಟೆ ಥರ ಕಾಣಿಸ್ತಾ ಇದೆ. ನೋಡಿದರೆ 7 o'clock ಆಗಿದೆ. ಓಕೆ, ಎಲ್ಲ ರೆಡಿ ಮಾಡಿ ಬರ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಮೀನಿಗೆ ಮಸಾಲೆ ಎಲ್ಲ ರುಬ್ಬಿಟ್ಬಿಟ್ಟು ಮೋಹನ್ ಮಾಮ ಒಂದು 7:45 ಅನಿಸುತ್ತೆ ಆವಾಗ ತಂದರು. ಅದಕ್ಕೆ ಆಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ವಾಕೆಲ್ಲ ಮುಗಿಸಿ ಬಂದು ಹಾಗೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಇದೇ ನೋಡಿ ಕೊಡೆ ಮೀನಂತೆ. ನಾನಂತೂ ಫಸ್ಟು ಟೈಮು ನೋಡ್ತಾ ಇರೋದು. ಸ್ವಲ್ಪ ನೋಡೋದಕ್ಕೆ ಯಾವ ಥರ ಜಿಲೇಬಿ ಮೀನು ಥರ ಇದೆ, ಆದರೆ ಸ್ವಲ್ಪ ಉದ್ದ ಮೀನು. ಆದರೆ ಕಟ್ ಮಾಡಿರೋದು ಈ ಥರ ಶೇಪಲ್ಲಿ ಕಟ್ ಮಾಡಿದ್ದಾರೆ. ಮೊದಲೇ ಮೀನಲ್ವಾ, ಬೆಕ್ಕು ಬಂದು ಪಕ್ಕದಲ್ಲೇ ಕೂತ್ಕೊಂಡಿದೆ, ಕೊಡ್ತಾಳೆ ತಿನ್ನೋದಕ್ಕೆ ಅಂತೇಳಿ ನಾನು ಕೊಟ್ಟಿಲ್ಲ. ಹಾಗೆ ಇವಾಗ ತೊಳೆದ್ಬಿಟ್ಟು ನೀಟಾಗಿ ಮೀನು ಸಾಂಬಾರು ಏನಂದರೆ ಇವತ್ತು ಮಾಡಿ, ಅಥವಾ ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ತಿನ್ನಬೇಕಿಲ್ಲ, ಮಧ್ಯಾಹ್ನ ಮಾಡಿ ರಾತ್ರಿಗೆ ತಿನ್ನಬೇಕು. ಇವಾಗ ರಾತ್ರಿ ತಂದಿರೋದ್ರಿಂದ ಇವಾಗ ಮಾಡಿಡ್ತೀನಿ ಅಷ್ಟೇ, ತಿನ್ನೋದಿಲ್ಲ. ಅದಕ್ಕೆ ಇವಾಗ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಈ ಮೀನು ಹೆಸ್ರೇನಿದೆ ಕೊಡೆ ಮೀನು ಅಂತ ಫಸ್ಟ್ ಟೈಮ್ ಇದನ್ನು ಕೇಳ್ತಾ ಇರೋದು ನಾನು. ಕೊಡೆ ಮೀನು ಅದು ಹೆಂಗಿರುತ್ತೆ? ಶೀಲ ಮೀನೆಲ್ಲ ಒಂದು ಸುಮಾರು ಸರಿ ತಿಂದಿದ್ದೀನಿ, ಅದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಕೊಡೆ ಮೀನು ಫಸ್ಟ್ ಟೈಮು ಅಡುಗೆ ಮಾಡ್ತಿರೋದು ಮತ್ತು ಅದು ನೋಡ್ತಿರೋದು ಫಸ್ಟ್ ಟೈಮು. ಆದರೆ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಫಸ್ಟು ಮೋಹನ್ ಮಾಮನಿಗೆ ಹೇಳಿದೆ, ಬೇಡ ಶೀಲನೇ ತಗೊಬರೋಕ್ಕೆ ಹೇಳಿ ಅಂತ. ಅವರು ಒಂದು ಸರಿ ಟ್ರೈ ಮಾಡೋಣ ಹೆಂಗಿರುತ್ತೆ ಟೇಸ್ಟು ಗೊತ್ತಾಗುತ್ತೆ ಅಂತೇಳಿ ಸರಿ ಆಯಿತು ಅಂದ್ಬಿಟ್ಟು ಇವಾಗ ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರು ಮಾಡ್ತಾ ನೋಡಿ ಕರೆಂಟು ಹೋಯ್ತು. ಇವಾಗ ಇತ್ತೀಚೆಗೆ ಬೆಳಿಗ್ಗೆ ಟೈಮ್ಗಿಂತ ರಾತ್ರಿ ಟೈಮು ಕರೆಂಟನ್ನು ಜಾಸ್ತಿ ತೆಗಿತಾ ಇರ್ತಾರೆ. ಅಂದರೆ ಒಂದು 10 ನಾವು ಮಲಗುವಾಗ ಕರೆಂಟ್ ಇರುತ್ತೆ, ನಾವು ಬೆಳಿಗ್ಗೆ ಏಳುವಾಗ ಕರೆಂಟೇ ಇರೋದಿಲ್ಲ. ಎಷ್ಟೊತ್ತಲ್ಲಿ ಹೋಗಿರುತ್ತೆ ಏನೂ ಗೊತ್ತಿಲ್ಲ. ಇವಾಗ ನಾನು ಒಂದು ಚಾರ್ಜರ್ ಬ್ಯಾಟ್ರಿ ಇದೆ, ಅಂದರೆ 2 ಇದೆ. ಒಂದು ಸ್ವಲ್ಪ ಸರಿಯಾಗಿ ಉರಿಯೋದಿಲ್ಲ, ಅದು ಬೇಗ ಬ್ಯಾಟ್ರಿ ಡೌನ್ ಆಗ್ತಾ ಇರುತ್ತೆ. ಇನ್ನೊಂದು ಚೆನ್ನಾಗಿ ಉರಿಯುತ್ತೆ, ಅದು ನೋಡಿ ಸ್ವಲ್ಪ ಲೈಟ್ ಥರನೇ ಕರೆಂಟ್ ಇದೆಯೇನೋ ಅನ್ನೋ ಥರನೇ ಬೆಳಕು ಬರ್ತಾ ಇರುತ್ತೆ. ಅದಕ್ಕೆ ನಾನಿಲ್ಲಿ ಅದು ಚಾರ್ಜರ್ ಬಲ್ಪ್ ಏನಿದೆ ಅದನ್ನು, ಬಲ್ಪಲ್ಲ ಅದು ಟಾರ್ಚು ಅಂದರೆ ಬ್ಯಾಟ್ರಿ, ಅದನ್ನು ಇಟ್ಕೊಂಡು ಬಲ್ಪ್ ಆದರೆ ಮೇಲೆ ಹಾಕಿರ್ತೀವಲ್ವ, ಇದು ಟಾರ್ಚ್ ಇಲ್ಲಿ ಇಟ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸಾಂಬಾರು ಒಂದು ಮಾಡಿಟ್ಬಿಟ್ಟು ಹೋಗೋಣ ಅಂತೇಳಿ. ಇನ್ನೇನು ಕರೆಂಟ್ ಹೋದ್ಮೇಲೆ ಇನ್ನೇನು ಕೆಲಸ ಇರೋಲ್ಲ. ಮತ್ತು ಆಮೇಲೆ ಬೇಕಾದರೆ ರೈಸ್ ಮುದ್ದೆ ಊಟ ಮಾಡೋದು ಒಂದು ಅರ್ಧ ಗಂಟೆ ಅಂತೇಳಿ
ರೈಸು ಮುದ್ದೆಗೆ ಮಾಡುವಂಥದ್ದು. ಕರೆಂಟು ವ್ಯವಸ್ಥೆ ಈ ಥರ ಆಗಿದೆ. ನಾನು ಆವಾಗಲೇ ಹೇಳ್ದಾಗೆ ಸದ್ಯಕ್ಕೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ, ಆಮೇಲೆ ರುಬ್ಬೋಣ ಅಂದಿದ್ರೆ ಇದೇ ಥರನೇ ಆಗ್ತಾಯಿತ್ತು. ಓಕೆ, ಇವಾಗ ಮೀನು ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ. ಈ ಬ್ಯಾಟ್ರಿ ಇಟ್ಕೊಂಡಿದ್ದೀನಿ, ಕರೆಂಟ್ ಸುಮಾರು ಹೊತ್ತು ಬಂದಿರಲಿಲ್ಲ, ಇದನ್ನು ಇಟ್ಕೊಂಡು ಅಡುಗೆ ಎಲ್ಲ ಮಾಡಿದ್ದು. ಮೀನು ಸಾಂಬಾರು ಹೇಗಾಯಿತು ಅಂತೇಳಿ ನಾನು ನೆಕ್ಸ್ಟ್ ಅಂದರೆ ನಾಳೆ ಸಂಡೇ ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟು ಚೆನ್ನಾಗಿತ್ತು ಅಂತೆಲ್ಲ ಗೊತ್ತಾಗುತ್ತೆ. ನಿಮಗೇನಾದರೂ ಕೊಡೆ ಮೀನು ಹೆಸರು ಕೇಳಿದರೆ ಅಥವಾ ಕೊಡೆ ಮೀನು ಬಗ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ. ನಾನು ಫಸ್ಟ್ ಟೈಮ್ ಸಾಂಬಾರು ಮಾಡ್ತಿರೋದು, ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೀನಲ್ಲಿ ಜಿಲೇಬಿ, ಕಾಟ್ಲ, ರಾಹು ಈ ಥರದ ಮೀನೆಲ್ಲ ಕೇಳಿದ್ದೀನಿ, ತಂದಿದ್ದೀನಿ. ಅದರಲ್ಲಿ ಸಾಂಬಾರೆಲ್ಲ ಮಾಡಿ ತಿಂದಿರೋದು ಉಂಟು, ಆದರೆ ತುಂಬ ಟೇಸ್ಟ್ ಇರುತ್ತೆ. ಇದು ಫಸ್ಟ್ ಟೈಮ್ ಅಲ್ವಾ, ಇದ್ರ ಟೇಸ್ಟು ನಾಳೆ ಹೇಳ್ತೀನಿ. ಓಕೆ, ಅಂದರೆ ಸಂಡೇ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಸ್ವಲ್ಪನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.